ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಕ್ಕೂ ಗೊತ್ತು, ಮಾಡರ್ನ್ ಡ್ರೆಸ್ ಹಾಕೊಳ್ಳೋಕ್ಕೂ ಗೊತ್ತು. ಆಕ್ಚುಲಿ ಹಾಟ್ ರೊಮ್ಯಾಂಟಿಕ್ ಸಾಂಗ್ ಇದೆ ಅಂತ ಬೇರೆ ಹೇಳಿದ್ರು. ಸೊ ಹಾಟ್ ಅಂದ್ರೆ ಸರ್ ಅಂತ ಅಂದೆ, ಬಟ್ ದೆನ್ ಹಿ ಎಕ್ಸ್ಪ್ಲೇನ್ ಮೀ ಇಸ್ ರಿಯಲಿ ಸ್ವೀಟ್. ಅದೇ ಸರ್ ಅವ್ರದ್ದು ಸಿನಿಮಾ ನೋಡ್ಕೊಂಡೇ ಬಂದಿದ್ದೀವಿ. ಅವ್ರು ಯಾವತ್ತೂ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತಾನೆ ಮಾಡೋರು ಅವರು ಸಿನಿಮಾ. ಆಕ್ಚುಲಿ ನನ್ನ ಮೊದಲನೇ ಸಿನಿಮಾ 1980 ಅಂತ, ಅದಕ್ಕೆ ಸೈಮಾ ಬೆಸ್ಟ್ ಆಕ್ಟ್ರೆಸ್ ಕೂಡ ಬಂತು. ಬಟ್ ಸ್ಟಿಲ್ ಜನಕ್ಕೆ ಗೊತ್ತಾಗಿಲ್ಲ. ಅವ್ರ ಜೊತೆ ನಡ್ಸಿರೋ ಪ್ರತಿಯೊಬ್ರಿಗೂ ಅದು ಒಳ್ಳೇದೇ ಆಗಿರೋದು, ಲಾಂಚ್ ಆಗಿರೋರು ಅಷ್ಟು ಜನಕ್ಕೂ. ಸೊ ಅದರಲ್ಲಿ ನಾನೊಬ್ಳಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಷ್ಟೇ. ಒಂದು ಕಾಫಿಗೆ 800 ರೂಪಾಯಿ 900 ರೂಪಾಯಿ ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಕೊಟ್ಟಾಗ ಒಂದು ಕಾಫಿಗೆ ಅಷ್ಟೊಂದು ನೋಡಿ 10 ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಕಾಫಿ. ಆಗಿನ ಕನ್ಸಿತ್ತಲ್ಲ, ನಾನು ಒಂದ್ ದಿವಸ ನಾನು ಹಂಗೆ ಆಗ್ತೀನಿ, ಅದೇ ರೆಸ್ಪೆಕ್ಟ್ ನಾನು ತಗೊಳ್ತೀನಿ ಅಂತ. ಆ ಒಂದು ಕನಸಿಂದನೇ ಬಹುಶಃ ಹಠದಿಂದನೇ ಅದು ಇನ್ನೂ ಹಠ ಆಯ್ತದು, ಇಲ್ಲ ನಾನು ಮಾಡಲೇಬೇಕು ಅಂತ. ಹೀರೋ ಅಂತ ಅಂದರೆ ಸುಮಾರು ಜನ ಇದ್ದಾರೆ. ಅದರಲ್ಲಿ ಈಗ ಒಂದು ಹೆಸರು ತಗೊಬೇಕಾದ್ರೆ ಡೆಫಿನೆಟ್ಲಿ ಅಪ್ಪು ಸರ್, ಬಿಕಾಸ್ ಡೆಫಿನೆಟ್ ಇನ್ಸ್ಪಿರೇಷನ್ ಇವಾಗ ಪ್ರತಿಯೊಬ್ಬರಿಗೂ. ಸೊ ಅದು ನನಗೂ ಆಗಿದೆ. ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ಹೇಳಿದಾಗ ಸಖಿ ಇರಲೇಬೇಕು. ಆ ಸಖಿಯನ್ನು ಮಾತಾಡ್ಸೋಕ್ಕೆ ಅಂತ ಬಂದಿದ್ದೀವಿ. 8 ಜನ ಸಖಿಯರಂತೆ, ಗೊತ್ತಿಲ್ಲ ಏನು ಕತೆ ಏನು ಅಂತ. ಟೀಸರ್ ಬಿಟ್ಟಿಲ್ಲ, ಟ್ರೈಲರ್ ಬಿಟ್ಟಿಲ್ಲ, ಆದರೆ ಶ್ರೀನಿವಾಸ್ ರಾಜ್ ಅವರು ಏನೋ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಸಖಿ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ಸು. ಎಲ್ಲರ ಮನಸ್ಸಲ್ಲೂ ಅವ್ರ ಹೆಸರು ಬರ್ತಾ ಇದೆ, ಶರಣ್ಯ ಶೆಟ್ಟಿ ಅವರು. ಬನ್ನಿ ಮಾತಾಡ್ಸೋಣ. ಹಾಯ್ ಮೇಡಮ್. ಹಾಯ್ ಹಾಯ್. ಹೇಗೆ ಮುಂದೆ ಹೋಗೋಣ? ಹೇಗೆ ಕಾಫಿ ಕುಡಿಯೋಣ? ಬನ್ನಿ ಮೇಡಮ್. ಎಸ್, ಅಂತೂ ಕೃಷ್ಣ ಪ್ರಣಯ ಸಖಿ ರಿಲೀಸಿಗೆ ಬಂತು. ಎಸ್, ಫೈನಲಿ. ಮೇಡಮ್, ನಿಮ್ಮ ಕೃಷ್ಣ ಪ್ರಣಯ ಸಖಿ ನಂಟು ಯಾವಾಗಲಿಂದ ಸ್ಟಾರ್ಟ್ ಆಗಿದ್ದು, ಏನು? ಎಕ್ಸಾಕ್ಟ್ 1 ವರ್ಷದ ಹಿಂದೆ ಅನ್ಸುತ್ತೆ. ಜೂನ್ ಜುಲೈ ಟೈಮಲ್ಲಿ ಆಡಿಷನ್ ಕಾಲ್ ಇತ್ತು. ಸೊ ನಾನು ನೋಡಿದೆ, ಇನ್ಫ್ಯಾಕ್ಟ್ ಫಸ್ಟ್ ಪೇಪರ್ ಆರ್ಟಿಕಲ್ ನೋಡಿದೆ, ಅವ್ರು ಹೀರೋಯಿನ್ ಸರ್ಚಿಂಗ್ ಅಲ್ಲಿ ಇದ್ದಾರೆ ಅಂತ. ಸೊ ಗೊತ್ತಾದಾಗ ನಾನು ಆಡಿಷನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಮೆಸೇಜ್ ಹಾಕಿದ್ದೆ. ದೆನ್ ಐ ಗಾಟ್ ಅ ಕಾಲ್ ಬ್ಯಾಕ್, ನನ್ನ ಫೋಟೋಸ್ ನೋಡಿ ಆಮೇಲೆ ಹೋಗಿ ಆಡಿಷನ್ ಕೊಟ್ಟೆ. ಸೊ ಇದೆಲ್ಲ ಒಂಥರ ಆಡಿಷನ್ ಇಂದ ಸೆಲೆಕ್ಟ್ ಆಗಿದ್ದು. ಅವರು ಆಲ್ಮೋಸ್ಟ್ ಸುಮಾರು ಪ್ರೊಫೈಲ್ ನೋಡಿದ್ರಂತೆ, ಬಟ್ ಏನೋ ಅದು ಋಣ ಇತ್ತು. ಈ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಜಿ ಕನ್ನಡಕ್ಕೂ ಭಾರಿ ನಂಟು ಮೇಡಮ್. ಯಾಕೆಂದ್ರೆ ರಚಿತಾ ರಾಮ್ ಅವರು ಕೂಡ ಅದೇ ಇಂಡಸ್ಟ್ರಿಯಿಂದ ಬಂದವರು. ಮತ್ತೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮಂಗೆ ವಿಲನ್. ಸೊ ಎಲ್ಲ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡ್ ಬಂದಿರ, ಖುಷಿ ಆಯ್ತು. ಹೇಳಿ. ಗಟ್ಟಿ ಮೇಳ ಮೇಡಮ್, ನಿಮ್ಗೆ ಲೈಫ್ ಕೊಟ್ಟಂತಹ ಒಂದು ಜಾಗ. ವೆರಿ ಟ್ರೂ. ಏನ್ ಹೇಳ್ತೀರಾ ಗಟ್ಟಿ ಮೇಳದ ಬಗ್ಗೆ? ಇನಿಷಿಯಲ್ ಡೇಸ್ ಅಂತಾರಲ್ಲ, ಅದು ತುಂಬಾ ಇನ್ನೋಸೆಂಟ್ ಟೈಮ್ಸ್ ಅವೆಲ್ಲ. ಅಂದ್ರೆ ಏನು ಗೊತ್ತಿರಲ್ಲ, ಹೇಗ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿರಲ್ಲ. ಆ ತರ ಒಂದು ಟೈಮಲ್ಲಿ ಕೈ ಹಿಡ್ದಂತ ಪ್ರಾಜೆಕ್ಟ್ಸ್ ಅದು. ಅಂಡ್ ಹತ್ತಿರೋ ಏಣಿ ಅಂತಾರಲ್ಲ, ಅದು ನನ್ಗೆ ಗಟ್ಟಿ ಮೇಳ. ಇನಿಷಿಯಲ್ ಫಸ್ಟ್ ನನ್ನ ಕ್ಯಾಮ್ರಾ ಫೇಸ್ ಹೆಂಗ್ ಮಾಡೋದಂತಾನೆ ಗೊತ್ತಿರಲಿಲ್ಲ, ಆಗ ಆಕ್ಟ್ ಮಾಡಿದಂಥ ಜಾಗ. ಸೊ ಯಾವತ್ತಿದ್ರೂ ರೆಸ್ಪೆಕ್ಟ್ ಇರುತ್ತೆ ಆ ಚಾನೆಲ್ಗಾಗ್ಲಿ, ಆ ಸೀರಿಯಲ್ಗಾಗ್ಲಿ, ಅಲ್ಲಿ ನಡ್ಸಿದಂಥ ಕೋ ಆರ್ಟಿಸ್ಟ್ಗಳ ಮೇಲಾಗ್ಲಿ. ಸೊ ಅಲ್ಲಿಂದ ಇನ್ಫ್ಯಾಕ್ಟ್ ಜನರ ಪ್ರೀತಿ ಇದೆಯಲ್ಲ, ಹಾಗಂದ್ರೆ ಏನು ಅಂತ ತಿಳಿಸ್ಕೊಟ್ಟಿರೋ ಜಾಗ ಅದು. ಸೊ ಬರ್ತಿದ್ರು, ಸೆಲ್ಫಿ ಕೇಳ್ತಾ ಇದ್ರು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅವೆಲ್ಲ. ಈಗ ಏನಂದ್ರೆ ಓಕೆ, ಬರ್ತಾರೆ, ಮಾತಾಡಿಸ್ತಾರೆ, ಅದು ಅವಾಗದೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್. ಅದು ಹಿಂಗೆ ಗುರ್ತಿಡಿತಿದ್ದಾರೆ, ಗೂಗಲ್ ನಮ್ಮನ್ನ ಗುರ್ತಿಡಿತಿದೆ. ಹೌದೌದು, ನಿಜ. ಗಟ್ಟಿ ಮೇಳ ಅನ್ನೋಂಥದ್ದು, ಕೃಷ್ಣ ಪ್ರಣಯ ಸಖಿ ಅನ್ನೋಂಥದ್ದು ನಾವು ನೋಡ್ತಾ ಇರೋ ಶರಣ್ಯ ಶೆಟ್ಟಿ. ಶರಣ್ಯ ಶೆಟ್ಟಿ ಯಾವ ಊರು, ಏನ್ ಕತೆ, ಹೇಗ್ ಬಂದಿದ್ದು ಬೆಂಗಳೂರಿಗೆ? ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಶಿವಮೊಗ್ಗ ಸಾಗರದಲ್ಲಿ ಹುಟ್ಟಿದ್ ನಾನು. ಬಟ್ ನಮ್ಮ ತಾಯಿ ಎಲ್ಲ ಬಂದು ತೀರ್ಥಹಳ್ಳಿ, ಗರ್ತಿಕೆರೆ ಅಂತ ಗೊತ್ತಿರ್ಬೇಕು, ಅಲ್ಲಿ ದ್ರಿಪನ್ಪೇಟೆ ಅಂತ, ಅಲ್ಲಿ ಫುಲ್ ಎಲ್ಲ ಜಾಗ ನಾವು ಆಟಾಡಿದ ಜಾಗ ಅವೆಲ್ಲ. ಅದ್ ಬಿಟ್ರೆ ನಮ್ಮ ಅಜ್ಜಿ ಊರೆಲ್ಲ ಕುಂದಾಪುರ, ಉಡುಪಿ. ಸೊ ನನ್ಗೆ ಈ ಕಡೆ ಕೋಸ್ಟಲ್ ಸೈಡ್ ಟಚ್ಚು ಇದೆ, ಮಲೆನಾಡು ಇದೆ. ಬಟ್ ನಾನು ಸ್ಕೂಲ್ ಎಲ್ಲ ಇಲ್ಲೇ ಓದಿದ್ದು. ಬಟ್ ನಾನು ಬೆಂಗಳೂರಲ್ಲೇ ಓದಿದ್ದು. ಬಟ್ ನಾನು ಸ್ವಲ್ಪ ರಜಾ ಬಂತು ಅಂತ ಅಂದ್ರೆ ಮಲ್ನಾಡ್ ಸೈಡ್ ಅಲ್ಲಿ ಹೋಗೋದು, ಅಲ್ಲಿ ಒಂಥರ ಹಳ್ಳಿ ಸೊಗಡಿನ ವಾತಾವರಣ. ಅದಕ್ಕೆ ಪ್ರಾಬ್ಲಮ್ ನನಗೆ ಎರಡೂ ಇದೆ. ನಂಗೆ ಒಂದು ಮಾಡರ್ನ್ ಕಲ್ಚರು ಇದೆ, ಜೊತೆಗೆ ಹಳ್ಳಿ ಒಂದು ರೂಟ್ಸ್ ಏನಿದೆ ಅದು ಬಿಟ್ಟೋಗಿಲ್ಲ. ನಂಗೆ ಅದೇ ಇನ್ಫ್ಯಾಕ್ಟ್ ಫೇವ್ರೇಟ್. ನಾನು ಕೊರೋನಾದಲ್ಲೆಲ್ಲ 2 ತಿಂಗಳು ಅಲ್ಲೇ ಇರ್ತಿದ್ದೆ, ಆಟ ಆಡಿದ್ದು, ಅಲ್ಲಿ ಮರ ಹತ್ತೋದು, ಆಮೇಲೆ ಹಾಲು ಕರೆದು ಕೊಡ್ಕೆ ಎಲ್ಲ ಇದೆ ನಮ್ಮ ಅಜ್ಜಿ ಮನೇಲಿ. ಸೊ ಒಂಥರ ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲೆಲ್ಲ ಒಂದೊಂದ್ಸತಿ ರೆಸಾರ್ಟ್ಗಂತೆಲ್ಲ ಹೋಗ್ತಾರಲ್ಲ, ನೇಚರ್ ಅಂತೆಲ್ಲ, ನನ್ಗೆ ಅವಾಗ ನಮ್ಮ ಊರಿಗೆ ಬನ್ನಿ ಅಂತ ಹೇಳ್ತಾ ಇರ್ತೀವಿ. ಹಣ್ಣೆಲ್ಲ ಇಲ್ಲಿ ಜಾಕ್ ಫ್ರೂಟ್ ಎಲ್ಲ, ಹಲಸಿನ ಹಣ್ಣು ಒಂದೊಂದು ಪೀಸಿಗೆ 10 ರೂಪಾಯಿ ಕೊಡ್ಬೇಕು. ಅಲ್ಲಿ ನಮ್ಮ ಊರಲ್ಲಿ ಬಿದ್ದಿರತ್ತೆ ಹಂಗೆ ಫ್ರೀಯಾಗಿ.
ಸೊ ಅದೆಲ್ಲ ತಗೊಂಡು ನಾವೇ ಇದ್ ಮಾಡ್ಕೊಂಡು ತಿನ್ನೋದು ಅವೆಲ್ಲ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಅದು ನಮ್ಮ ಮಲೆನಾಡವ್ರಿಗೆ ಮಾತ್ರ ಗೊತ್ತಿರುತ್ತೆ ಪ್ರಾಬ್ಲಿ. ಈ ಪಡ್ಡೆ ಹುಡುಗರು ನಿಮ್ಮ ಫೋಟೋಸ್ಗಳನ್ನ ನೋಡೋದು ಜಾಸ್ತಿ ಇತ್ತೀಚೆಗೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಶರಣ್ಯ ಶೆಟ್ಟಿ ಅಂತ ಹೊಡೆದ್ರೆ ಫೋಟೋಸ್ಗಳೆಲ್ಲ ಇತ್ತೀಚೆಗೆ ನಿಂದ ಜಾಸ್ತಿ ಬರ್ತಾ ಇದೆ. ಅವ್ರ ಗಮನಕ್ಕೆ ಇವ್ರು ಹೋಗ್ಬೇಕು, ನಾನು ಕೂಡ ಹಳ್ಳಿ ಹುಡುಗಿಯಪ್ಪ, ನಾನು ಕೊಟ್ಟಿಗೆ ನೋಡಿದೀನಿ, ನಾನು ಸಗಣಿ ಎತ್ತಿದ್ದೀನಿ. ಡೆಫಿನೆಟ್ಲಿ ಎಸ್. ಅದು ಅದರಿಂದಾನೇ ನಮ್ ರೂಟ್ಸ್ ಎಲ್ಲ. ಹೌದು, ಅದೆಲ್ಲ ಮರಿಲೇಬಾರ್ದು. ಇನ್ಫ್ಯಾಕ್ಟ್ ನಾನು ಮಾಡ್ರನ್ ಆಗಿ ಇರ್ತೀನಿ, ಹೌದು. ನಾನು ಎರಡು ಇನ್ಫ್ಯಾಕ್ಟ್ ನನಗೆ ಈ ಸೀರೆ ಉಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಕ್ಕೂ ಗೊತ್ತು, ಮಾಡ್ರನ್ ಡ್ರೆಸ್ ಹಾಕೊಳ್ಳೋಕ್ಕೂ ಗೊತ್ತು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ನನಗಿಷ್ಟ. ಈಗ ನೀವು ನೋಡಿದ್ರೆ ಇವತ್ತು ನಾನು ಚೂಡಿ ಹಾಕೊಂಡೇ ಇದ್ದೀನಿ. ಸೊ ನಾನು ಮೆಜಾರಿಟಿಲಿ ನಾನು ಟ್ರೆಡಿಷ್ನಲ್ ಆಗೇ ಇರ್ತೀನಿ. ಬಟ್ ಯಾವಾಗಾನ ಒಂದೊಂದ್ಸತಿ ಮಾಡ್ರನ್ ಹಾಕೊಂಡಾಗ ಅದು ಫುಲ್ ವೈರಲ್ ಆಗುತ್ತೆ. ಸೊ ಜನ ನಾನು ನೋಡೋದು ಇವ್ರು ಯಾವಾಗಲೂ ಮಾಡ್ರನ್ ಅನ್ಕೊಂಡು. ಬಟ್ ಆ್ಯಕ್ಚುಲಿ ನಾನು ಯಾರಿಗೂ ಗೊತ್ತಿಲ್ಲದೆ ಇರೋಂಥದ್ದು ನಾನು ತುಂಬ ಟ್ರೆಡಿಷ್ನಲ್. ಇನ್ಫ್ಯಾಕ್ಟ್ ನಾನು ಬರೀ ಮಂಡೇ ಆದರೆ ದೇವಸ್ಥಾನ, ಗುರುವಾರ ಆದರೆ ದೇವಸ್ಥಾನ, ಸ್ಯಾಟರ್ಡೆ ಆದರೆ ಕಾಯಿ ಕಟ್ಟಿರ್ತೀನಿ. ಸೊ ಅದು ಶರಣ್ಯ, ಆ್ಯಕ್ಚುಲ್ ಶರಣ್ಯ. ಬಟ್ ಈಗ ಮಾಡ್ರನ್ ಡ್ರೆಸ್ಸು, ಜಿಮ್ಮು ಅವೆಲ್ಲ ನೋಡಿಕೊಂಡು ಎಲ್ಲರೂ ಹಂಗೆ ಅನ್ಕೋತಾರೆ ಅಷ್ಟೇ. ಮಾತಾಡ್ತಾನೆ ಮೇಡಮ್, ಕಾಫಿ ಕುಡಿಕೊಂಡು ಈಗ ಕಾಫಿ ಎಲ್ಲಿ ಕುಡಿಯೋಣ ನೋಡಿ, ಕಾಫಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಶರಣ್ಯ ಜೊತೆ ಕಾಫಿ, ಕಾಫಿ ವಿತ್ ಶರಣ್ಯ. ಕಾಫಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅವರೇ ಕಾಫಿ ಮಾಡ್ಕೊಡ್ತಾ ಇದಾರೆ. ಬನ್ನಿ ನೋಡೋಣ ಶರಣ್ಯ ಜೊತೆ ಅವ್ರು ಯಾವ ರೀತಿ ಕಾಫಿ ಮಾಡ್ತಾರೆ. ಮೇಡಮ್ ನಮಸ್ತೆ. ಮತ್ತೆ ನಮಸ್ತೆ. ನಾನು ಅಣ್ಣ ಮಾಡಿಕೊಡ್ತಾರಂತೆ. ಸೊ ಅವ್ರ ಹತ್ರ ಕಲ್ತ್ಕೊಂಡು ಇವತ್ತು ಹೆಂಗೆ ಕಾಫಿ ಕಟ್ಟೆಲಿ ಕಸ್ಟಮರ್ಸ್ಗೆ ಕಾಫಿ ಕೊಡೋದು ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಏನ್ ಬೇಕು, ಕಾಫಿನ ಟೀನಾ? ಕಾಫಿ ಕೊಡಿ ಸರ್. ಕಾಫಿನ, ಎರಡು ಕಾಫಿ. ಸಣ್ಣ ಎರಡು ಕಾಫಿ. ಸೊ ಮೇಡಮ್ ನಾವು ಮಲ್ನಾಡವರು, ಕಾಫಿ ಅಂದ್ರೆ ನಮಗೆ ಮೇನ್ ಬೇಕೇ ಬೇಕು. ಹೌದು. ನಿಮ್ಗೂ ಕಾಫಿಗೂ ಸಂಬಂಧ ಏನ್ ಮೇಡಮ್? ಸಖತ್ ಇಷ್ಟ. ನೈಟ್ ಅಂದ್ರೆ ಒಂದ್ ಸಾಯಂಕಾಲ ಒಂದು ಕಾಫಿ ಇಟ್ಕೊಂಡು ಕುತ್ಕೊಂಡ್ರೆ ಎಷ್ಟೇ ಸ್ಟ್ರೆಸ್ ಇದ್ರು ಅದೊಂಥರ ಸ್ಟ್ರೆಸ್ ಬೂಸ್ಟರ್ ತರ. ಅದ್ರಲ್ಲೂ ಈ ತರ ಒಂದು ಫಿಲ್ಟರ್ ಕಾಫಿ ಕುಡಿಯೋದಿದೆಯಲ್ಲ, ಯಾವ ಕ್ಯಾಪೆಚಿನೋನು ಬೇಡ ಅದ್ರಲ್ಲಿ. ನೋಡಿ ಬಂತು ಬಿಸಿ ಬಿಸಿ ಕಾಫಿ. ನಮ್ಗೊಂದು ಚಿಯರ್ಸ್. ನಿಮಗೆ ಕಾಫಿ ಕುಡಿದಾಗ ಏನಾದ್ರು ಒಂದು ಹೊಸ ಐಡಿಯಾಸ್ ಬಂತಂದ್ರೆ ಯಾವ್ದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ? ಸಿನಿಮಾ, ಕಾಫಿ, ಏನೇ ಆಕ್ಚುಲಿ ಎಲ್ಲ 24/7 ಸಿನಿಮಾನೇ ಥಿಂಕ್ ಮಾಡೋದು. ಬಟ್ ಈ ಫಿಲ್ಟರ್ ಕಾಫಿ ಇದೆಲ್ಲ ಒಂಥರ ಅದು ಹೋಮ್ ಇದ್ದಂಗೆ. ಯಾವ ಕ್ಯಾಪೆಚಿನೋನು ಬೇಡ, ಯಾವ ಪಾಪ ಆಮೇಲೆ ಅವ್ರ ಬಿಸ್ನೆಸ್ ಇದಾಗಕ್ಕಿತ್ತು. ಬಟ್ ನನಗೆ ಪರ್ಸ್ನಲಿ ಕ್ಯಾಪೆಚಿನೋ ಫ್ಯಾನ್ಸಿಗೆಲ್ಲಕ್ಕಿಂತ ಈ ಫಿಲ್ಟರ್ ಕಾಫಿ ಅಂದ್ರೆ ಓಕೆ. ಬಿಸಿ ಬಿಸಿ ಕಾಫಿ ಕುಡಿಯುವಾಗ ಬಿಸಿ ಬಿಸಿ ಮಾತೊಂದು ಕೇಳ್ತೀನಿ. ಇಲ್ಲಿ ಆಚೆ ಬರ್ತೀನಿ ಪಾಪ ಇವ್ರ ಬಿಸ್ನೆಸ್ಗೆ. ಅಣ್ಣ ನೀವು ಥ್ಯಾಂಕ್ ಯು ಅಣ್ಣ, ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು ಸೋ ಮಚ್. ಆಚೆ ಬರ್ತೀನಿ, ಈಗ ನೀವು ಅವ್ರ ಕಸ್ಟಮರ್ ಕೊಡ್ಲಿ. ಬಿಸಿ ಬಿಸಿ ಕಾಫಿ. ಹೌದು. ಶ್ರೀನಿವಾಸ್ ರಾಜು ಅಂದ ತಕ್ಷಣ ಜನಕ್ಕೆ ಸ್ವಲ್ಪ ಮತ್ತೆ ಇರುತ್ತೆ ಬಿಸಿ ಬಿಸಿಯಾಗಿ. ಯಾಕೆ ಅಂತ ಗೊತ್ತಿರ್ಬೋದು ನಿಮಗೆ. ಡೆಫಿನೆಟ್ಲಿ ಚುಚ್ಚಿರೋದು, ಅದೇ ದಂಡು ಪಾಳ್ಯ. ಈಗ ಸೀರಿಯಲ್ ಇದ್ದವರು ನೀಟಾಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಿದ್ದವರು, ಕ್ಯಾರೆಕ್ಟರ್ ವಿಲನ್ ಆದ್ರೂ ಒಳಗಡೆ ಹುಡುಗಿರು ಅಂದ್ಮೇಲೆ ಸ್ವಲ್ಪ ಭಯ ಇರುತ್ತೆ. ಈ ದಂಡುಪಾಳ್ಯ ಅನ್ನೋ ಸಿನಿಮಾಗಳು, ಆ ಡೈರೆಕ್ಟ್ರು ನಿಮಗೊಂದು ಆಫರ್ ಕೊಡ್ತಾರೆ, ನಮ್ಮ ಸಿನಿಮಾದಲ್ಲಿ ಹೀರೋ ಆಗಿದ್ದಾನೆ ಅಂತ, ಕೃಷ್ಣ ಪ್ರಣಯ ಸಖಿ. ಆಗ ಆ ಮೂಮೆಂಟ್ ಹೇಗಿತ್ತು? ಹಾನೆಸ್ಟ್ಲಿ 1-2 ಸೆಕೆಂಡ್ ಕನ್ಫ್ಯೂಸ್ ಆಗಿದ್ದು ನಿಜ. ಅಂದರೆ ಇವ್ರು ಲವ್ ಸ್ಟೋರಿ ಹೇಗೆ ಮಾಡ್ತಾರೆ ಅನ್ನೋದೊಂದು ಡೌಟ್ಸ್ ಇತ್ತು. ಬಟ್ ಅದರಲ್ಲೂ ಎಸ್ಪೆಷಲಿ ಹಾಟ್ ರೊಮ್ಯಾಂಟಿಕ್ ಸಾಂಗ್ ಇದೆ ಅಂತ ಬೇರೆ ಹೇಳಿದ್ರು. ಸೊ ಹಾಟ್ ಅಂದರೆ ಸರ್ ಅಂತ ಅಂದೆ. ಬಟ್ ದೆನ್ ಹಿ ಎಕ್ಸ್ಪ್ಲೇನ್ ಮೀ ಇಸ್ ರಿಯಲಿ ಸ್ವೀಟ್. ಅಂದರೆ ಅವರು ಭಯ ಆಗದೆ ಇರೋ ಥರನೇ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡೋರು. ಇಲ್ಲ ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಗಣೇಶ್ ಸರ್ ಅವ್ರದ್ದು ಸಿನಿಮಾ ನೋಡ್ಕೊಂಡೇ ಬಂದಿದ್ದೀವಿ. ಅವ್ರು ಯಾವತ್ತೂ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತಲೇ ಮಾಡೋರು ಅವರು ಸಿನಿಮಾ. ಸೊ ಗಣೇಶ್ ಸರ್ ಇದ್ಮೇಲೆ ಅದು ಯಾವುದೇ ಥರ ಅದು ರಾಂಗ್ ಕನ್ಸೆಪ್ಷನ್ ಆಗಲ್ಲ. ದೋ ಎಷ್ಟೇ ಬೋಲ್ಡ್ ಅಂದ್ರೂ ಅದು ಫ್ಯಾಮಿಲಿ ನೋಡೋ ಥರ ಇರುತ್ತೆ, ಬಿಟ್ಟರೆ ವಲ್ಗರ್ ಇರಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ನನಗಂತೂ ಇತ್ತು. ಆ್ಯಂಡ್ ದಂಡುಪಾಳ್ಯ ಡೈರೆಕ್ಟರ್ ಅಂತ ಅನ್ನೋಕ್ಕೂ ಇವಾಗ ನೆಕ್ಸ್ಟ್ 100% ಅವರು ಕೃಷ್ಣಂ ಪ್ರಣಯ ಸಖಿ ಡೈರೆಕ್ಟರ್ ಅಂತ ಚೇಂಜ್ ಆಗುತ್ತೆ ನೇಮು. ಬಿಕಾಸ್ ಅಷ್ಟು ಡಿಫ್ರೆನ್ಸ್ ಆಫ್ ಶೇಡ್ ಇದೆ. ಸೊ ವರ್ಸಟೈಲ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಈ ಸಿನಿಮಾ ಮಾಡಿದ್ಮೇಲೆ ನಂಗೆ ಆ ಫೀಲ್ ಬಂದಿದ್ದು. ಬಿಕಾಸ್ ಅವರು ಈಗ 2 ಆಪೋಸಿಟ್ಷನ್ ಅಂತಾರಲ್ಲ,
ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಅವ್ರ ಡೈರೆಕ್ಷನ್. ಎಸ್, ಈಗ ಒಂದು ರಾಜು ಅವ್ರದ್ದು ಡೈರೆಕ್ಷನ್ ಆದರೆ ನಮ್ಮೆಲ್ಲರ ಮನಸ್ಸನ್ನ ಅಂದರೆ ಅದರಲ್ಲೂ ಹುಡುಗಿರ ಮನಸ್ಸನ್ನ ಕದ್ದಂಥ ವ್ಯಕ್ತಿ, ಕರ್ನಾಡ ಕಣ್ಮಣಿಗಳನ್ನ ಕದಿತಾ ಇದ್ದಂಥ ವ್ಯಕ್ತಿ ನಮ್ಮ ಚಿನ್ನದ ಹುಡುಗ ಗಣೇಶ್ ಅವರು. ಗೋಲ್ಡನ್ ಸ್ಟಾರ್. ಮೊದಲನೇ ಸಿನಿಮಾ ಗೋಲ್ಡನ್ ಸ್ಟಾರ್ ಜೊತೆ ಸಿನಿಮಾ ಮಾಡಬೇಕು ಅಂದರೆ ಹುಡುಗಾಟದ ಮಾತಲ್ಲ. ನೀವು ಸೆಲೆಕ್ಟ್ ಆದಾಗ ಫಸ್ಟ್ ಡೇ ಹೋಗಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಹೇಗೆ ಅನ್ನಿಸ್ತಾ ಇತ್ತು, ಏನು? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈಗ ಹೇಗಂದ್ರೆ ನಾವು ಎಷ್ಟೊಂದು ಮಾಡಿರ್ತೀವಿ, ಬಟ್ ಆ ಒಂದು ಬ್ರೇಕ್ ಥ್ರೂ ಅಂತ ಸಿಗುತ್ತಲ್ಲ, ಆ ಥರದೊಂದು ಸಿನಿಮಾ. ಈಗ ನೀವು ಹೇಳಿದ್ರಿ ಮೊದಲನೇ ಸಿನಿಮಾ ಅಂತ. ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ 1980 ಅಂತ, ಅದಕ್ಕೆ ಸೈಮಾ ಬೆಸ್ಟ್ ಆ್ಯಕ್ಟ್ರೆಸ್ ಕೂಡ ಬಂತು. ಬಟ್ ಸ್ಟಿಲ್ ಜನಕ್ಕೆ ಗೊತ್ತಾಗಿಲ್ಲ. ಅಂದರೆ ಕೆಲಸ ಮಾಡಿದ್ವಿ, ಯಾರು ನೋಡಿದ್ರು ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ಸೈಮಾ ಅಂತ ಅವಾರ್ಡ್ ಬಂತು ಬೆಸ್ಟ್ ಆ್ಯಕ್ಟಿಂಗ್ ಅಂತ ಡೆಬ್ಯೂಗೆ. ಬಟ್ ಸ್ಟಿಲ್ ಜನಕ್ಕೆ ಗೊತ್ತಿಲ್ಲ, ಯಾಕಂದರೆ ಅದು ಆ ಒಂದು ಬ್ರೇಕ್ ಥ್ರೂ ಲಾಂಚ್ ಸಿಕ್ಕಿಲ್ಲ. ಇವಾಗ ಎಲ್ಲೇ ಹೋದ್ರೂ ನಿಮ್ಮ ಡೆಬ್ಯೂಟ ಅಂತ ಕೇಳ್ತಾರೆ, ಬಿಕಾಸ್ ಅಷ್ಟು ವೈಡಾಗಿ ಅದು ಸ್ಪ್ರೆಡ್ ಆಗಿದೆ. ಅದು ಗಣೇಶ್ ಸರಿಂದ ಮಾತ್ರ ಸಾಧ್ಯ. ಅದು ನಂದು ಡೆಬ್ಯೂ ಆದ್ರೂ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದ್ರಿಂದ ಅದೊಂಥರ ಈಸ್ ಅ ಗೋಲ್ಡನ್ ಸ್ಟಾರ್ ಓನ್ಲಿ. ಅದು ಏನಂತಾರೆ, ಗೋಲ್ಡನ್ ಹ್ಯಾಂಡ್ ಅಂತಾರಲ್ಲ, ಆ ಥರ ಅವರು. ಸೊ ಅವ್ರ ಜೊತೆ ನಡ್ಸಿರೋ ಪ್ರತಿಯೊಬ್ರಿಗೂ ಅದು ಒಳ್ಳೇದೇ ಆಗಿರೋದು, ಲಾಂಚ್ ಆಗಿರೋರು ಅಷ್ಟು ಜನಕ್ಕೂ. ಸೊ ಅದರಲ್ಲಿ ನಾನೊಬ್ಳಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ. ಡೆಬ್ಯೂ ಸಿನಿಮಾ ಪೂಜಾ ಗಾಂಧಿ ಅವ್ರು ಬರ್ತಾರೆ, ಹಿಟ್ ಮೇಲೆ ಹಿಟ್ ಆಗ್ತಾ ಹೋಗ್ತಾರೆ. ಎಸ್, ಮತ್ತೆ ಎಷ್ಟೊಂದು ಜನ, ಆಶಿಕಾ ರಂಗನಾಥ್ ಆಗಿರ್ಬೋದು, ಮುಗುಳುನಗೆ, ಎಷ್ಟೊಂದು ಜನ, ರಶ್ಮಿಕಾನು ಮಾಡಿದ್ದಾರೆ ಚಮಕಲ್ಲಿ. ಸೊ ಗಣೇಶ್ ಸರ್ ಜೊತೆ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಅದು ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲರೂ ಮಾಡಿದ್ದಾರೆ, ಅದಾದ್ಮೇಲೆ ಎಲ್ಲರೂ ಸ್ಟಾರ್ ಆಗಿದ್ದಾರೆ. ಸೊ ಅವ್ರು ಗೋಲ್ಡನ್ ಹ್ಯಾಂಡೇ ಅವರು. ಎಸ್ ಮೇಡಮ್, ನಾನು ನಿಮ್ಮನ್ನ ಕೇಳಬೇಕು ಅಂತ ಇದ್ದೆ. ಮೊದಲೇ ಹೇಳ್ತಾ ಇದ್ರಿ ನಂದು ಸಾಗರ, ನಾನು ಮಲೆನಾಡಿಗೂ ಓಕೆ, ಈ ಕಡೆ ಬಯಲು ಸೀಮೆಗೂ ಓಕೆ ಅಂತ. ಆ ಹುಡುಗಿ ಮೊದಲಿಗೆ ನಾನು ಸಿನಿಮಾಗಳನ್ನ ಮಾಡಬೇಕು, ನಟನೆಯನ್ನು ಮಾಡಬೇಕು ಅಂತ ಯಾಕೆ, ಯಾವಾಗಿಂದ ಇಂಟ್ರೆಸ್ಟ್ ಆಗ್ತಾಯಿತ್ತು ನಿಮಗೆ? ನನಗೆ ನನ್ನ ಕಲ್ಚರಲ್ಲಿ ಸಕ್ಕಾಗಿದೆ. ನನ್ನ ಡಾನ್ಸು, ನಾಟಕ, ಸಿಂಗಿಂಗು, ಇದೆಲ್ಲ ಒಂಥರ ಇಂಟ್ರೆಸ್ಟ್ ಬರೋದು. ನನಗೋಸ್ಕರ ನಾನು ಮಾಡ್ತಾ ಇದ್ದೆ. ಬಟ್ ಓದೋದ್ರಲ್ಲೂ ಸೂಪರ್ ಆಗಿದೆ, ರ್ಯಾಂಕ್ ಸ್ಟೂಡೆಂಟ್ ನಾನು. ಸೊ ನಮ್ಮ ತಂದೆ ಎಲ್ಲ ಅಂದರೆ ಫ್ಯಾಮಿಲಿಲಿ ಓದು. ಸೊ ಓದ್ತಾ ಇದ್ದೆ, ರ್ಯಾಂಕ್ ಬರ್ತಾ ಇತ್ತು, ಟಾಪರ್ ಆಗ್ತಿದ್ದೆ, ಅದೆಲ್ಲ ಓಕೆ. ಅದೆಲ್ಲ ಬಂದಾಗ, ರಿಸಲ್ಟ್ ಬಂದಾಗ ಓಕೆ, ನಮ್ಮ ಅಪ್ಪ ಖುಷಿಯಾಗಿದ್ದಾರಾ, ನಮ್ಮ ಅಮ್ಮ ಖುಷಿಯಾಗಿದ್ದಾರಾ, ಓಕೆ ಫೈನ್. ಬಟ್ ಅದೇ ಡ್ಯಾನ್ಸ್ ಅಂತ ಅಂದಾಗ ನಂಗೆ ಅವಾರ್ಡ್ ಬಂದಾಗ ನಾನು ಖುಷಿಯಾಗಿರ್ತಾ ಇದ್ದೆ. ಸೊ ಆ ಮೂಮೆಂಟಲ್ಲಿ ಗೊತ್ತಾಯಿತು, ಓಕೆ ಎಲ್ಲರೂ ಖುಷಿಯಾಗಿದ್ದಾರೆ ಹೌದು, ಬಟ್ ನಾನು ಖುಷಿಯಾಗಿರೋದಕ್ಕೆ ಪ್ರಾಬ್ಲಿ ಅದು ಈ ಆ್ಯಕ್ಟಿಂಗೇ ಅಂತ ಅದು ಗೊತ್ತಾದ್ಮೇಲೆ ನನಗೆ ವಾಪಸ್ ಹೋಗೋಕ್ಕೆ ಇಷ್ಟನೇ ಆಗಲಿಲ್ಲ. ಯಾಕಂದರೆ ಇಲ್ಲಿ ಒಂದೊಂದ್ಸತಿ ಬೆಳಗ್ಗೆಯಿಂದ ರಾತ್ರಿ ಶೂಟಿಂಗ್ ಇರುತ್ತೆ. ಏನೇ ಕಷ್ಟ ಆದರೂ, ಕೆಲಸ ಇಲ್ಲ ಅಂದರು ಅಥವಾ ದುಡ್ಡಿಲ್ಲ ಅಂದ್ರು, ಏನೇ ಸಮಸ್ಯೆ ಆದ್ರೂ ಎಂಡ್ ಆಫ್ ದ ಡೇ ನಾನು ಚೂಸ್ ಮಾಡಿರೋ ಕೆರಿಯರು, ಕಷ್ಟನೋ ಸುಖನೋ ಅದು ನನಗೋಸ್ಕರ ಮಾಡ್ಕೋತಿರೋದು ಅಂತ ಅಂದಾಗ ಅದು ಕಷ್ಟ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಅದು ಇಷ್ಟವಾಗಿ ಮಾಡ್ತಿರೋದ್ರಿಂದ ಒಂಥರ ಒಗ್ಗೋಗಿದೆ. ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾರೆ ಮೇಡಮ್. ನಿಮ್ಮ ಈ ಜರ್ನಿಯಲ್ಲಿ ಮೊದಲು ಸ್ಕ್ರೀನ್ ಮೇಲೆ ಬಂದಂಥ ಸಿನಿಮಾ ಯಾವುದು? ಮೊದಲು ಆ್ಯಕ್ಷನ್ ಕಟ್ ಹೇಳಿದ್ದು ಯಾರು ನಿಮಗೆ? ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಒಂದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ದಿಗಂತೊಟ್ಟಿಗೆ. ಅಲ್ವಾಗ ನನಗೆ ಫಸ್ಟ್ ನಾನು ಅವತ್ತು ನನ್ನ ಬರ್ಡೇ ದಿವಸ ಕೇಕ್ ಕಟ್ ಮಾಡಿ ನಾನು ಸೆಲೆಬ್ರೇಟ್ ಮಾಡಿ ಸಿನಿಮಾಗೆ ಫಸ್ಟ್ ಆ್ಯಕ್ಷನ್ ಕಟ್. ಅದಿನ್ನೂ ಎಷ್ಟು ಫನಿ ಅಂದರೆ ನನಗೆ ಫಸ್ಟು ಆ್ಯಕ್ಷನ್ ಕಟ್ ಹೇಳಿದ್ದು ಲಿಟ್ರಲಿ ನಾನು ಏನು ಅಂದ್ಕೊಂಡಿದ್ದೆ, ಈ ಎಲ್ಲ ಆ್ಯಂಗಲ್ ಬರುತ್ತಲ್ಲ, ಸೊ ಎಲ್ಲ ಆ್ಯಂಗಲಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರೆ, ಒಂದ್ಸತಿ ಆ್ಯಕ್ಟ್ ಮಾಡಿಬಿಡೋದು ಅಂತ. ನನಗೀಗ ದಿಗಂತ್ ಅವ್ರಿಗೆ ಡೈಲಾಗ್ಗಳಿಂದ ದಿಗಂತ್ ಇಲ್ಲ ಅಂತ ನನಗೆ ಟೆನ್ಷನ್ನು, ದಿಗಂತ್ ಇಲ್ಲ ನಾನು ಯಾಕೆ ಕ್ಯಾಮ್ರಾಗಳು. ಆಮೇಲೆ ಓಕೆ ಕ್ಯಾಮ್ರಾ ಆ್ಯಂಗಲ್ಲು ಅಷ್ಟು ಡಂಬು. ಸ್ಟಾರ್ಟಿಂಗ್ ಬಂದಾಗ 18 ವರ್ಷ ಇದ್ದೆ ನಾನು ಅವಾಗ, ಅಷ್ಟೇ ಐಡಿಯಾಸ್ ಇರಲಿಲ್ಲ, ಏನೂ ಐಡಿಯಾಸ್ ಇಲ್ಲ, ಝೀರೋ ಐಡಿಯಾಸು. ಅವಾಗ ದಿಗಂತ್ ಹೇಳಿದ್ರು, ಅಲ್ಲಮ್ಮ ಇಲ್ಲೊಂದು ಕ್ಯಾಮ್ರಾ ಇಟ್ಟು ಇಲ್ಲೊಂದು ಕ್ಯಾಮ್ರಾ ಇಟ್ಟರೆ ಈ ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾ ರೆಕಾರ್ಡ್ ಆಗಲ್ವಾ ಅಂತ. ಓ ಹೌದಲ್ವಾ ಅಂತ. ಸೊ ಆ ಥರ ಇನ್ನೋಸೆಂಟ್ ಟೈಮಲ್ಲಿ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಎಲ್ಲ ಥರ ನೋಡಿದ್ದೀನಿ ಸರ್ ನಾನು. ಅಂದರೆ ನಮ್ಮದು ಏನು ಒಂಥ ರಿಚ್ ಫ್ಯಾಮಿಲಿ ಅಂತೇನಿಲ್ಲ, ಮಿಡಲ್ ಕ್ಲಾಸ್ ಹುಡುಗಿನ ನಾನು. ಸೊ ನಮ್ಮ ಅಪ್ಪಗೆ ಪಾಕೆಟ್ ಮನಿ 50 ರೂಪಾಯಿ 10 ರೂಪಾಯಿ. ಅವ್ರು ಅವಾಗ 10th ಸ್ಟ್ಯಾಂಡರ್ಡಲ್ಲಿ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ಬೇಕಂದ್ರೆ 20 ರೂಪಾಯಿ ಕೊಟ್ಟಿದ್ರು. ಸೊ ಆ ಥರ. ಆ್ಯಂಡ್ ಈಸ್ ಲೈಕ್ ವ್ಯಾಲ್ಯೂಸ್ ಕಲಿಸ್ತಾ ಇದ್ರು ಅವ್ರು ನಮಗೆ, ದುಡ್ಡಿನ ಬೆಲೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋದಾಗಲಿ ಅವೆಲ್ಲ ಏನೂ ಮಾಡ್ತಿಲ್ಲ. ಸೊ ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಹೇಗೆ ಬೆಳೀತಾರೆ ಅದೇ ಥರ ನಾವು ಬಸ್ಸಲ್ಲಿ ಹೋಗೋದು, ಬಸ್ಸಲ್ಲಿ ಬರೋದು, ಇನ್ಫ್ಯಾಕ್ಟ್ ಬಸ್ ಇಳಿದ್ಮೇಲೆ ಇನ್ನೊಂದು ಬಸ್ ಹತ್ತದೆ, ಯಾಕೆಂದರೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೆ 5 ರೂಪಾಯಿ ಸಿಗುತ್ತೆ ಎಕ್ಸ್ಟ್ರಾ. 5 ರೂಪಾಯಿ ಇಟ್ಕೊಂಡ್ರೆ ಏನೋ ಒಂದು ತಿನ್ಕೊಬೋದು ಫ್ರೆಂಡ್ಸ್ ಜೊತೆ ಅಂತ. ಆ ಥರ ಎಲ್ಲ ಇದ್ದಿದ್ದು ಟೈಮ್ಸು. ಸೊ ಅವಾಗ ಏನಂದರೆ ಈ ಮಾಡ್ಲಿಂಗ್ ಅನ್ನೋದು ಪಾಕೆಟ್ ಮನಿ ಆಗಿತ್ತು. ಮಾಡ್ಲಿಂಗ್ ಹೋಗಿ ಶೋ ಮಾಡಿದ್ರೆ ದುಡ್ಡು ಬರುತ್ತೆ, ಫ್ರೆಂಡ್ಸ್ ಜೊತೆ ಹೋಗೋಕೆ ಅಪ್ಪನ ಹತ್ರ ಕೇಳೋದು ಬೇಡ, ಕೊಡೋದು ಇಲ್ಲ, ಕೇಳಿದ್ರೆ ನಮ್ಮ ಪಾಕೆಟ್ ಮನಿ ನಾವು ಮಾಡಬೇಕು ಅನ್ನೋ ಒಂದು ಇಂಡಿಪೆಂಡೆನ್ಸಿಗೆ ಸ್ಟಾರ್ಟ್ ಆಗಿದ್ದು. ಮಿಡಲ್ ಕ್ಲಾಸ್ ಹುಡುಗಿ ಥಿಂಕಿಂಗ್ ಇದೆಲ್ಲ ಡೆಫಿನೆಟ್ಲಿ ಯಾ.
ಸೊ ಇವಾಗಿನ ಮಕ್ಳು ಅಂದರೆ ಈಗೇನಾಗಿದೆ, ದುಡ್ಡು ಬಂದ್ರೂ ನನಗೆ ಖರ್ಚು ಮಾಡೋಕ್ಕಾಗಲ್ಲ. ಈಗ ಒಂದು ಕಾಫಿಗೆ 800 ರೂಪಾಯಿ 900 ರೂಪಾಯಿ ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಕೊಟ್ಟಾಗ ಒಂದು ಕಾಫಿಗೆ ಅಷ್ಟೊಂದು ನೋಡಿ 10 ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಕಾಫಿ. ಸೊ ಅಂದರೆ ನಮ್ಮ ಮೆಂಟಾಲಿಟಿ ನಮ್ಗೆ ಎಷ್ಟೇ ದುಡ್ಡು ಬಂದರೂ ಅದು ಚೇಂಜ್ ಆಗಿಲ್ಲ. ಇದು ಹಿಂಗೆ ಇರುತ್ತೆ ಪ್ರಾಬ್ಲಮ್, ಯಾಕಂದ್ರೆ ನಮ್ಮ ರೂಟ್ಸ್ ಅದು. ನಮ್ಮ ರೂಟ್ಸ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾ, ಸೊ ಸ್ಟಾರ್ಟಿಂಗಿಂದನೂ ಏನಂದ್ರೆ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ. ಒಂದು ಮದ್ವೆಗೆ ಹೋಗೋದು ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ರೆ ಎಲ್ಲ ನಿಲ್ಸೋರು ಫ್ರಂಟಲ್ಲಿ, ಒಂದೊಂದು ಫ್ಲವರ್ ಕೊಟ್ಬಿಟ್ಟು ಹಿಂಗೆ ಹಾಕೋದು, ವೆಲ್ಕಮ್ ವೆಲ್ಕಮ್ ಈವೆಂಟ್. ಅವಾಗ ಒಂದು 200 ರೂಪಾಯಿ ಪರ್ ಡೇ ಎಲ್ಲ ಕೊಡೋರು. 200 ರೂಪಾಯಿ ಬಂದರೆ ನಮ್ಗೆ ಒಂದು ತಿಂಗ್ಳಿಗೆ ಸಾಕೋದು ಅಂತ. ಸೊ ಈ ಥರ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಂದರೆ ಡಾನ್ಸಸ್ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ. ಆಮೇಲೆ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿದೆ. ಒಂದೊಂದು ದಿನ ಶೂಟ್ ಇರುತ್ತಲ್ಲ, ಡೈಲಿ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಲಿಲ್ಲ, ಬಟ್ ಡೈಲಿ ಆರ್ಟಿಸ್ಟ್ ಅಂದರೆ ಡೈಲಿ ಆರ್ಟಿಸ್ಟ್ ಆಗು 1-2 ಸಿನಿಮಾಗೆ ಮಾಡಿದೆ. ಸೊ ಅಲ್ಲಿಂದ ಈಗಿನ ಜರ್ನಿ ನೋಡ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಅಂದರೆ ಆಗ ಒಂದು ಕನಸಿರುತ್ತೆ ಗೊತ್ತಾ, ಈಗೇನೋ ನಾವು ಆರ್ಟಿಸ್ಟ್ ಆದಾಗ ಹಿಂಗೆ ಹಿಂದೆ ನಿಂತ್ಕೊಂಡಾಗ ಈ ಫ್ರಂಟಲ್ಲಿ ಮೇನ್ ಆರ್ಟಿಸ್ಟ್ ಎಲ್ಲ ಇದ್ದಾಗ ಅವ್ರಿಗೆ ಸಿಕ್ಕಂಥ ಅಟೆನ್ಷನು ನಮ್ಮನ್ನೆಲ್ಲ ಹೋಗ್ರಮ್ಮ ಅಂತ ಸೈಡಲ್ಲಿ ನಿಲ್ಸಿರ್ತಾ ಇದ್ರು. ಈಗ ಏನೇ ಒಂದು ಬಂದ್ರೂ ಅವ್ರಿಗೆಲ್ಲ ಫಸ್ಟ್ ಪ್ರಿಫರೆನ್ಸು. ನಾವೆಲ್ಲ ಅವರೆಲ್ಲ ತಿಂದು ಎಲ್ಲ ಆದ್ಮೇಲೆ ನಾವು ಸೈಡಿಗಲ್ಲಿ ಒಂದು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ತೊಗೊಂಡು ತಿನ್ನಬೇಕು. ಒಂದು ಮೊಟ್ಟೆ ಎಕ್ಸ್ಟ್ರಾ ಹಾಕಿದ್ರೆ ಒಂದೊಂದೇ ಮೊಟ್ಟೆ ಅಂತೆ ಮುಂದೋಗಿ. ಈಗ ನಮ್ಮ ಅಸಿಸ್ಟೆಂಟ್ಸ್ ಎಲ್ಲ 5-6 ಮೊಟ್ಟೆ ತಂದರೆ ಬೇಡ, ನನಗೊಂದೇ ಸಾಕು. ಸೊ ಆ ಟೈಮ್ಸ್ ಎಲ್ಲ ನೆನೆಸ್ಕೊಂಡ್ರೆ ಆಗಿನ ಕನಸಿತ್ತಲ್ಲ, ನಾನು ಒಂದು ದಿವಸ ನಾನು ಹಾಗೆ ಆಗ್ತೀನಿ, ಅದೇ ರೆಸ್ಪೆಕ್ಟ್ ನಾನು ತಗೊಳ್ತೀನಿ ಅಂತ. ಆ ಒಂದು ಕನಸಿಂದನೇ ಬಹುಶಃ ಹಠದಿಂದನೇ ಅದು ಇನ್ನೂ ಹಠ ಆಯ್ತದು, ಇಲ್ಲ ನಾನು ಮಾಡಲೇಬೇಕು ಅಂತ. ನಂಗಿನ್ನೂ ನೆನಪಿದೆ, ಪ್ರೀಮಿಯರ್ ಶೋಗೆ ನಮ್ಮಪ್ಪ ಟಿಕೆಟ್ ಸಿಕ್ಕಿತ್ತು ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಐ ಡೋಂಟ್ ವಾಂಟ್ ಟು ಟೆಲ್ ದ ಆ್ಯಕ್ಟ್ರೆಸ್ ನೇಮ್, ಅವ್ರು ಇನ್ನೂ ಇದ್ದಾರೆ ಇಂಡಸ್ಟ್ರೀಲಿ, ಸೀನಿಯರ್ ಆ್ಯಕ್ಟ್ರೆಸ್ಸು. ಅವರು ಹೀರೋಯಿನ್ ಆಗಿರ್ತಾರೆ. ಅದಕ್ಕೆ ನಾನೊಂದು 8th ಸ್ಟ್ಯಾಂಡರ್ಡೋ 9th ಸ್ಟ್ಯಾಂಡರ್ಡೋ ಅಷ್ಟು ಅನ್ಸುತ್ತೆ. ನಮ್ಗೇನು ಆಸೆ, ಒಂದು ಫೋಟೋ ಬೇಕು, ಸೊ ದಟ್ ನಮ್ಮ ಕ್ಲಾಸಲ್ಲೆಲ್ಲ ನಾವು ಆ ಹೀರೋಯಿನ್ ಜೊತೆ ಫೋಟೋ ತಗೊಂಡ್ವಿ ಅಂತ ಹೇಳಕ್ಕಷ್ಟೇ. ಸೊ ಹೋಗ್ಬಿಟ್ಟು ಆಗ ಒಂದು ಫೋಟೋ ಅಂತ ಅಂದರೆ ಅವರು ಇವ್ರು ಇರ್ತಾರಲ್ಲ ಅಸಿಸ್ಟೆಂಟ್ಸ್, ಟೀಮ್ ಅವರೆಲ್ಲ ಬಂದ್ಬಿಟ್ಟು ಥರ್ಡ್ ಬಿಸಾಕಿದ್ರತ್ಲಾಗೆ ಏನಿಲ್ಲ ಅವ್ರು ಬ್ಯುಸಿ ಇದ್ದಾರೆ ಹಂಗೆ ಅಂತ. ಅದು ಏನಾಯ್ತು, ಲಾಸ್ಟಲ್ಲಿ ಹೆಂಗೋ ನುಕ್ಕೊಂಡೋಗಿ ಒಂದು ಫೋಟೋ ಹಿಡ್ಕೊಂಡು ಬಂದೆ, ಓಡಿ ಬಂದು ಮಾತ್ರ ಫೋಟೋ ತೊಗೊಂಡು ನೋಡಿದ್ರೆ ಅದು ಬ್ಲರ್ ಆಗಿಬಿಡಿದೆ. ಬಿಕಾಸ್ ಅದು 2 ಸೆಕೆಂಡ್ ಅವ್ರು ಹಿಂಗೆ ಹೋಗೋರೊಳಗೆ ಬ್ಲರ್ ಆಗಿಬಿಡಿದೆ. ಈಗ ಏನು ಮಾಡೋದಂತ ಎಲ್ಲರ ಹತ್ರ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ, ತಗೊಂಡೆ ನಾನು ಅಂತ. ಫೋಟೋ ತೋರಿಸ್ಬೇಕೀಗ ಬ್ಲರ್ರು, ಇನ್ನೊಂದ್ಸತಿ ಟ್ರೈ ಮಾಡೋಂತ ಹೋದಾಗ ಅವರು ಬೈದ್ಬಿಟ್ರು ಹೀರೋಯಿನ್ನು, ಈಗ ಎಸೆದು ತಗೊಳ್ಬಿಡ್ತೀರಾ ಹೋಗಿ ಹಂಗೆ ಅಂತ. ಆಗ ಒಂದು ಎಷ್ಟು ಹರ್ಟ್ ಆಯಿತು ಅಂದರೆ, ಈಗ ನನಗೆ ಇನ್ಫ್ಯಾಕ್ಟ್ ಯಾವುದೇ ಮಕ್ಕಳು ಬಂದರು ಯಾರೇ ಬಂದ್ರೂ ನನಗೊಂದು 10 ನಿಮಿಷ ಇವೆಂಟಿಗೆ ಲೇಟ್ ಆದರೂ ಪರವಾಗಿಲ್ಲ, ನಾನು ನಿಂತು ಅವ್ರಿಗೆ ಫೋಟೋ ಬೇಕಂದರೆ ಕೊಟ್ಟು ಅವ್ರಿಗೆ ಏನಿದೆಯೋ ಮಾತಾಡ್ಸಿ ಹೋಗ್ತೀನಿ. ಬಿಕಾಸ್ ಆ ವ್ಯಾಲ್ಯೂ ಗೊತ್ತಿದೆ ನನಗೆ, ಅಂದರೆ ನಾನು ಅಲ್ಲಿದ್ದೆ ಆ ಪೊಸಿಷನಲ್ಲಿ. ಏನಕ್ಕೆ ಅವ್ರು ಬರ್ತಾರೆ, ಒಂದು ಪ್ರೀತಿಯಿಂದ ಹೋಗಿರ್ತೀವಿ, ಒಂದು 2 ಸೆಕೆಂಡ್ ನಿಲ್ಲೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಈ ಫೀಲ್ಡಿಗೆ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ, ದುಡ್ಡುಗೋಸ್ಕರ ಅಲ್ಲ, ಏನಕ್ಕೂ ಅಲ್ಲ. ಆ್ಯಕ್ಟಿಂಗ್ ಇಷ್ಟ ಇದೆ ಅಂದರೆ ನಾವು ಏನು ಬೇಕಿದ್ರೂ ಮಾಡ್ಬೋದಿತ್ತು, ನಾಟಕ ಮಾಡ್ಬೋದಿತ್ತು, ಏನಾದ್ರು ಮಾಡ್ಬೋದಿತ್ತು. ಯಾಕೆ ಸಿನಿಮಾ, ಯಾಕಂದರೆ ಈ ಪ್ರೀತಿ ಸಿಗ್ತಾ ಇದೆ ಅಂತ. ಸೊ ಅದು ಒಬ್ಬೊಬ್ರು ಅದನ್ನು ಬಿಡಬೇಕು ಅಂದರೆ ಅಯ್ಯೋ ಜನ ಎಲ್ಲ ನಮ್ಮ ನೋಡ್ಬಿಡ್ತಾರೆ, ಅಯ್ಯೋ ನಾವು ಮಾಸ್ಕ್ ಹಾಕೊಂಡು ಓಡಾಡಬೇಕು. ನಾನು ಯಾವತ್ತೂ ನನಗದು ಥಾಟೇ ಬಂದಿಲ್ಲ. ನಂಗೆ ಇನ್ನೂ ಖುಷಿ, ಜನ ಬಂದು ಮಾತಾಡ್ಸಿದ್ರೆ ಇನ್ನೂ ಖುಷಿ. ಅಂದರೆ ನಾವು ಮಾಡಿರೋ ಕೆಲಸನ ಒಂದು 4 ಜನ ಗುರುತಿಸಿ ಮಾತಾಡ್ತಕ್ಕಂಥ ಖುಷಿನೇ ಬೇರೆ. ಓಡಾಡ್ತಾ ಇರ್ತೀವಿ. ನಾನು ಹಾಗೇನೆ ಕೃಷ್ಣ ಪ್ರಣಯ ಸಖಿಗೆ ಬರ್ತೀನಿ. ಕೃಷ್ಣ ಪ್ರಣಯ ಸಖಿ ಅಂದರೆ ತಾರಾಗಣದ ದಂಡೇ ಇದು. ಆಗ ದಂಡು ಪಾಳ್ಯದ ಡೈರೆಕ್ಟ್ರು, ಇಲ್ಲಿ ತಾರಾಗಣ ದಂಡು ತುಂಬಿದ್ದೇನೆ. ರಂಗಾಯಣ ರಘು ಸರ್ ಇರ್ಬೋದು, ಶ್ರೀನಿವಾಸ ಮೂರ್ತಿ ಅವರು ಇರ್ಬೋದು, ರಾಮಕೃಷ್ಣ ಸರ್ ಇರ್ಬೋದು, ಮತ್ತು ಇನ್ನಷ್ಟು ಫೀಮೇಲ್ ಆ್ಯಕ್ಟರ್ಸ್ಗಳು, ಸೀನಿಯರ್ ಆ್ಯಕ್ಟರ್ಸ್, ಅದಲ್ಲೆಲ್ಲ 8 ಜನ ಹೀರೋಯಿನ್ ಸಖಿಯರು. ಆಗ ಫ್ಯಾಮಿಲಿ ನೋಡೋಕ್ಕೆ ಒಂಥರ ಖುಷಿ. ಅದಕ್ಕೋಸ್ಕರ ಆಗಸ್ಟ್ 15ಕ್ಕೆ ಬರಬೇಕು ಅಂತ ಎಷ್ಟೋ ಜನ ಕ್ಯೂರಿಯಾಸಿಟಿ. ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿತ್ತು ಮೇಡಮ್ ಆ ತಂಡ? ಹ್ಯೂಜ್ ಸೆಟ್ಟು, ಅಂದರೆ ಒಂದು 150ರಿಂದ 200 ಜನ ಡೈಲಿ ಇರೋರು. ಸೊ ಪ್ರೊಡಕ್ಷನ್ ಕಾಸ್ಟ್ ನಿಮ್ಗೆ ಗೊತ್ತಾಗುತ್ತೆ, 200 ಜನ ಡೈಲಿ, ಅವ್ರ ಸ್ಟಾಫ್ಸ್ಗಳು ಅದೆಲ್ಲ ಸೇರಿ ಒಂದು 250-300 ಜನ ಸೆಟ್ ಅದು. ಆ್ಯಂಡ್ ಕ್ಯಾರವೆನ್ಸೇನೆ ಒಂದು 20-25 ಕ್ಯಾರವೆನ್ಸ್ ತರಿಸ್ಬೇಕಿತ್ತು. ನಂದಿ ಹಿಲ್ಸಲ್ಲಿ ಶೂಟ್ ಮಾಡಿದ್ರು ಅಲ್ಲೇ ಕ್ಯಾರವೆನ್ ಬರೋದು. ಸೊ ಪ್ರೊಡಕ್ಷನ್ ಹೌಸಿಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್. ಸಕ್ಕತ್ತಾಗಿ ಮ್ಯಾನೇಜ್ ಮಾಡಿ ಅವ್ರ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಅವ್ರು ಹೇಳಿದ ಡೇಟಿಗೆ ಅದು ಆಗ್ಬಿಡ್ತಾ ಇತ್ತು ಕೆಲಸ, ಮುಂದೆ ಹಿಂದೆ ಅವೆಲ್ಲ ಏನೂ ಇರ್ತಿಲ್ಲ. ಸೊ ಪ್ರೊಡಕ್ಷನ್ ವಾಸ್ ರಿಯಲಿ ಗ್ರೇಟ್ ಕೃಷ್ಣ ಪ್ರಣಯ ಸಖಿದು. ಆಮೇಲೆ ಅವ್ರ ಜೊತೆ ಮಾಡಿರೋಂಥ ಎಕ್ಸ್ಪೀರಿಯನ್ಸು, ಈಗ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ, ಈಗ ನಾನು ಆ್ಯಕ್ಟಿಂಗ್ ಕ್ಲಾಸ್ ಅಂತ ಎಲ್ಲ ಹೋಗಿ ಕಲ್ತಿಲ್ಲ. ಬಿಕಾಸ್
ಅದೊಂದು ಇನ್ನೊಂದು ಅದಕ್ಕೆ ಅಂತ ಇನ್ನೊಂದು ಫಂಡ್ಸ್ ಎತ್ತಿಡಕ್ಕೆ ನಮ್ಮನೆಯಲ್ಲೂ ಅಂದ್ರೆ ರೆಡಿ ಇರಲಿಲ್ಲ. ಆ್ಯಕ್ಟಿಂಗೋಸ್ಕರ ಕಲಿಯೋಕ್ಕೋಸ್ಕರ ದುಡ್ಡೆಲ್ಲ ಕೊಟ್ಟಷ್ಟು ಇದಿರಲಿಲ್ಲ. ಸೊ ಓಕೆ, ನೋಡ್ಕೊಂಡೇ ಕಲ್ತಿದ್ದು ನಾವು. ಆದ್ರೂ ಇಷ್ಟು ಜನ ಜೊತೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೇ ದೊಡ್ಡ ಕಲಿಕೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಅಬ್ಸರ್ವೇಷನ್ ಇದೆ, ಅವರು ಹೇಗೆ ಆನ್ಸೆಟ್ ಆ್ಯಕ್ಟ್ ಮಾಡ್ತಾಯಿದ್ರು. ಒಬ್ಬೊಬ್ರು ಆರ್ಟಿಸ್ಟ್ ಅವ್ರವ್ರದ್ದೇ ಒಂದು ಯುನೀಕ್ ಸ್ಟೈಲ್ ಇರುತ್ತೆ. ಗಣೇಶರ್ದು ಒಂದು ಸ್ಟೈಲ್ ಇರುತ್ತೆ. ಸೊ ಶ್ರುತಿ ಮ್ಯಾಮ್ ಇವ್ರು ಎಲ್ಲರ ಜೊತೆ ನೋಡ್ತಾ ಇರ್ಬೇಕಾದ್ರೆ ಓಕೆ ಇವರು ಹೀಗೆ ತಗೊಳ್ತಾರೆ, ಈ ಸ್ಕ್ರಿಪ್ಟ್ ನೋಡಿ ಹಿಂಗೆ ಸೊ ತುಂಬ ಕಲಿಯೋದಿತ್ತು. ನಾನು ಇನ್ಫ್ಯಾಕ್ಟ್ ನನ್ನ ಶಾರ್ಟಿಗೆ ಅಷ್ಟೇ, ನನ್ನ ಶಾರ್ಟ್ ಇಲ್ಲ ಅಂದ್ರೂ ನಾನು ಸುಮ್ಮನೆ ಅವ್ರದ್ದು ಬೇರೆ ಏನೋ ಬರ್ತಿದ್ರು ನಾನು ನೋಡ್ತಾ ಕೂರ್ತಿದ್ದೆ. ಬಿಕಾಸ್ ಅದೇ ನನಗೆ ಕ್ಲಾಸ್ ಅದು. ಸೊ ತುಂಬ ಕಲ್ತಿದ್ದೀನಿ ಸೀನಿಯರ್ ಆರ್ಟಿಸ್ಟ್ ಜೊತೆ. ಎಸ್ ಮೇಡಮ್, ನೀವು ಈ ನಟ ನಟಿಯರು ತುಂಬ ಇರೋ ಸಿನಿಮಾದಲ್ಲಿ ಮಾಡಿದ್ರೆ ಅದು ಒಂದು ಪ್ರಶ್ನೆ ಕೇಳಲೇಬೇಕು. ನಾನು ತಟ್ಟಂತ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮಗೇನೋ ಒಂದು ಚಾನ್ಸ್ ಸಿಕ್ತು, ಈ ನಟ ಅಥವಾ ಈ ನಟಿ ಅಂತ ಬಂದಾಗ ಅವರಿಂದ ನೀವೇನು ತಗೋತೀರಾ ಅಂತ. ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಪಟ್ ಅಂತ ಹಂಗೆ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಸರ್, ವಿನಯತೆ, ಸರಳತೆ. ವಿಷ್ಣುವರ್ಧನ್ ಸರ್, ಅವರ ಒಂದು ಡೈಲಾಗ್ ಹೇಳೋ ಸ್ಟೈಲ್ ಇದೆಯಲ್ಲ, ಸ್ಟೈಲ್ ಸ್ಟೈಲ್. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್, ನಾನು ಕೇಳಿದಂಗೆ ಅವರು ಜನಕ್ಕೆ ಕೊಡ್ತಿದ್ದಂಥ ಪ್ರೀತಿ, ಸೊ ಆ ಒಂದು ಹ್ಯುಮ್ಯಾನಿಟಿ ಅಂತಾರಲ್ಲ. ನಟಿಯರು ಅಂತ ಬಂದರೆ ಕಲ್ಪನಾ ನನ್ನ ಫೇವ್ರೆಟ್ ಅವರು. ನಂಗೆ ಸಖತ್ ಇಷ್ಟ ಅವ್ರ ಆ್ಯಕ್ಟಿಂಗ್ಸ್. ಅವ್ರದ್ದಷ್ಟು ಹೋಲ್ ಕಲ್ಪನಾ ಮ್ಯಾಮ್ ನಂಗೆ ಬೇಕು. ಬಿಕಾಸ್ ನನ್ನ ಇನ್ಸ್ಪಿರೇಷನ್ ಅವರು. ನಾನು ತುಂಬ ನೋಡಿದ್ದೀನಿ ಅವ್ರ ಸಿನಿಮಾ. ಶರಪಂಜರ ಇಸ್ ಲೈಕ್ ಅವರೆಲ್ಲ ಏನು ಮಾತಾಡೋಕ್ಕೂ ಸಿಗಲ್ಲ ಅಷ್ಟು. ನಟನೆ ತೋರಿಸ್ಬಿಟ್ಟು ಮಂಜುಳಾ ಮೇಡಮ್ ಅವರ ಒಂದು ಫಾಸ್ಟಾಗಿ ಹೇಳೋವಂಥ ಡೈಲಾಗ್ ಸ್ಕಿಲ್ಸ್, ಮೆಮೊರಿ ಪವರ್. ಈಗ ಅಷ್ಟು ಫಾಸ್ಟ್ ಆಗಿದೆ ಅಂದರೆ ಡೈಲಾಗ್ಸ್ ಎಲ್ಲ ಎಲ್ಲಿರಬೇಕು. ಸೊ ಅವ್ರ ಮೆಮೊರಿ ಪವರ್, ಆ ಬೋಲ್ಡ್ನೆಸ್. ಎಸ್. ಸೌಂದರ್ಯ ಮೇಡಮ್, ಅವ್ರ ಬ್ಯೂಟಿ. ಈಗ ಚಾಲ್ತಿ ಇರೋರು ಸುದೀಪ್ ಸರ್. ಅವ್ರ ವಾಯ್ಸ್ ಅಂದರೆ ನನಗೆ ಬೇಡ, ಬಟ್ ಅವ್ರ ಥರ ವಾಯ್ಸ್ ಇರೋವಂಥ ಹುಡುಗ ಬೇಕು. ನಿಮ್ಮದೇ ಸಿನಿಮಾದ ಹೀರೋ ಗಣೇಶ್. ಅವ್ರ ನ್ಯಾಚುರಲ್ ಪ್ರೆಸೆನ್ಸ್ ಆಫ್ ಮೈಂಡ್ ಕ್ರೇಜಿ ಗಣೇಶ್ ಸರ್ದು. ಅದನ್ನು ನಾನು ಡೆಫಿನೆಟ್ಲಿ ಸ್ಟೀಲ್ ಮಾಡ್ತೀನಿ. ಅವ್ರದ್ದೇನೆಂದರೆ ಅವರು ಸ್ಕ್ರಿಪ್ಟ್ ನೋಡಿ ಆ್ಯಕ್ಟ್ ಮಾಡಲ್ಲ ಗಣೇಶ್ ಸರ್. ಅವ್ರಿಗೆ ಆನ್ ಸ್ಪಾಟ್ ಈಗ ಏನಿದೆ ಸಿಚುಯೇಷನು, ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಅವರು ಕಾಮಿಡಿ ಟೈಮಿಂಗ್ಸ್ ಅನ್ನೋದಲ್ಲ, ಅದು ಬ್ಯೂಟಿಫುಲ್. ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್. ಮೋಗತಾರೆ ರಮ್ಯಾ, ಅವ್ರದ್ದು ಅಷ್ಟೇ ಬ್ಯೂಟಿ, ನಂಗೆ ಇಷ್ಟ. ಈಗ ಅವ್ರದ್ದು ಅಲ್ಲಿ ಸೌಂದರ್ಯ ಅಂದ್ರೆ ಇಲ್ಲಿ ರಮ್ಯಾ. ಜಿ ಕನ್ನಡ ಫ್ಯಾಮಿಲಿ ಅಂದ್ರೆ ರಕ್ಷಿತಾ ಮೇಡಮ್ ಬಂದೇ ಬರ್ತಾರೆ. ಅವರಿಂದ ಏನ್ ತಗೋತೀರಾ? ಬೋಲ್ಡ್ನೆಸ್, ಅವ್ರ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಏನಿದೆಯೋ ಅದನ್ನ ಸೀದಾ ಕಟ್ ಅಂಡ್ ಶಾರ್ಟ್ ಆಗಿ ಹೇಳ್ಬಿಡ್ತಾರೆ. ಆ ಸ್ಟ್ರೇಟ್ ಫಾರ್ವರ್ಡ್ನೆಸ್. ಶರಣ್ಯ ಶೆಟ್ಟಿ ಅವರಿಗೆ ಫೇವ್ರೆಟ್ ಹೀರೋಯಿನ್ ಅಥವಾ ಹೀರೋ ಯಾರು? ನನಗೆ ಫೇವ್ರೆಟ್ ಹೀರೋಯಿನ್ ರಾಧಿಕಾ ಪಂಡಿತ್ ಮ್ಯಾಮ್. ಬಿಕಾಸ್ ಅವರು ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡೂ ನನಗೆ ತುಂಬ ಇಷ್ಟ. ಸೊ ಆ್ಯಸ್ ಅ ಹೋಲ್ ಪರ್ಸನ್ ನನಗೆ ರಾಧಿಕಾ ಪಂಡಿತ್ ಮ್ಯಾಮ್ ಇಷ್ಟ. ಆ್ಯಂಡ್ ಹೀರೋ ಅಂತ ಅಂದರೆ ಸುಮಾರು ಜನ ಇದ್ದಾರೆ. ಅದರಲ್ಲಿ ಈಗ ಒಂದು ಹೆಸರು ತೊಗೊಬೇಕಾದ್ರೆ ಡೆಫಿನೆಟ್ಲಿ ಅಪ್ಪು ಸರ್. ಬಿಕಾಸ್ ಡೆಫಿನೆಟ್ ಇನ್ಸ್ಪಿರೇಷನ್ ಇವಾಗ ಪ್ರತಿಯೊಬ್ಬರಿಗೂ. ಸೊ ಅದು ನನಗೂ ಆಗಿದೆ. ನಾನು ಆ ಪ್ರಶ್ನೆ ಕೇಳೋಣ ಅಂದ್ಕೊಂಡೆ. ಅಪ್ಪು ಸರ್ ಕಲ್ತ್ಕೋಬೇಕು ಅಂದರೆ, ತಿಳ್ಕೋಬೇಕು ಅಂದರೆ ಏನು ವಿಚಾರಗಳನ್ನ? ಅವ್ರ ಜೀವನನೇ ಒಂದು ಕಲಿಕೆ ಅಲ್ಲಂತಲ್ಲ. ಅವರು ಹುಡ್ದಾಗಿಂದ ಅವರು ಈಗಲೂ ಇದ್ದಾರೆ. ಅವರು ಈಗಲೂ ಕಂಪ್ಲೀಟ್ ಅವರೊಂದು ಜೀವನನೇ ಅವರೊಂದು ಬುಕ್ ಥರ ಮಾಡಿಟ್ಟು ಹೋಗಿದ್ದಾರೆ. ಹೆಂಗಿರಬೇಕು, ಏನು ಮಾಡಬೇಕು, ಹೆಂಗಿರಬಾರ್ದು ಎಲ್ಲನೂ ತೋರಿಸ್ಬಿಟ್ಟು ಹೋಗಿದೆ. ಸೊ ಅವ್ರ ಜೀವನನೇ ಕಲಿಕೆ. ಅದ್ರಲ್ಲಿ ಒಂದು ಪೋರ್ಷನ್ ಅಷ್ಟೇ. ನಾನು ಮೇಡಮ್ ಶರಣ್ಯ ಶೆಟ್ಟಿ ಅವ್ರನ್ನ ಮಾತಾಡ್ಸಕ್ಕೆ ಬಂದಾಗ ಒಂದು 10 ನಿಮಿಷ ತೊಗೊಂಡವನಪ್ಪ ಮಾತಾಡಿ ಮುಗಿಸೋಣ ಅಂದ್ಕೊಂಡೆ. ಬಟ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡ್ತಲೇ ಇರಬೇಕು ಅನಿಸುತ್ತೆ. ಮತ್ತೊಮ್ಮೆ ಭೇಟಿಯಾಗೋಣ. ಈ ತಿಂಗಳು ಆಗಸ್ಟ್ 15ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. 8 ಜನ ಸಖಿಯರು, ಅದರಲ್ಲಿ ಟಾಪ್ ಸಖಿಯರಲ್ಲೇ ನೀವು. ನಾನು ಅವ್ರ ಬಗ್ಗೆ ಮಾತಾಡಲೇಬೇಕು. ಮಾಳವಿಕಾ ನಾಯರ್ ಅವರು ನಿಮ್ಮ ಕೋ ಆರ್ಟಿಸ್ಟ್, ನಿಮ್ಮ ಜೊತೆ ಅವ್ರ ಬಗ್ಗೆ ಏನು? ಬ್ಯೂಟಿಫುಲ್ ಆಕ್ಟ್ರೆಸ್. ಇನ್ಫ್ಯಾಕ್ಟ್ ಈಗೆಲ್ಲ ಹೇಳ್ತಾರಲ್ಲ, ಇಬ್ರು ಹೀರೋಯಿನ್ಸ್ ಇದ್ರೆ 2 ಜಡೆ ಜಗಳ, ಹಂಗೇನೂ ಇಲ್ಲ. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಅವ್ರು ಇನ್ಫ್ಯಾಕ್ಟ್ ಫಸ್ಟ್ ಡೇ ಬಂದಾಗ್ಲೇ ಇಂಟರ್ವ್ಯೂ ಆಲ್ರೆಡಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಏನ್ ಮಾತಾಡ್ಬೋದು ಅಂತೆಲ್ಲ ಕೇಳಿದ್ರು. ನಾನು ಅವ್ರಿಗೆ ಕನ್ನಡ ಹೇಳ್ಕೊಡ್ತಾ ಇದ್ದೆ. ಅವ್ರು ನನಗೆ ತೆಲುಗುಲಿ ಹಿಂಗಂದ್ರೆ ಕನ್ನಡದಲ್ಲಿ ಹೆಂಗಂತಾರೆ ಅಂತ. ಸೊ ವಿ ಯೂಸ್ ಟು ಎಕ್ಸ್ಚೇಂಜ್ ದ ಕನ್ನಡ. ಅಂದ್ರೆ ಸ್ಟೇಜ್ ಮೇಲೆ ಹೋದಾಗ ಎಲ್ರಿಗೂ ನಮಸ್ಕಾರ, ಅಂದ್ರೆ ಏನ್ ಕನ್ನಡದಲ್ಲಿ ಏನ್ ಮಾತಾಡ್ಬೇಕು ಅಂಡ್ ಎಷ್ಟೊಂದು ವರ್ಡ್ಸ್ ಅವ್ರು ಇನ್ಫ್ಯಾಕ್ಟ್ ಇದಕ್ಕೆ ಏನಂತಾರೆ ಅಂತ. ಅಂಡ್ ನಾನು ಅವರು ಕನ್ನಡದಲ್ಲಿ ಮಾತಾಡಿದ್ರೆ ಶರಣ್ಯ ಶೆಟ್ಟಿ ಅವ್ರು ಹೇಳ್ಕೊಟ್ಟಿರೋ ಪದಗಳು ಹಂಗಲ್ಲ, ಮೇ ಬಿ ಅವ್ರು ಮತ್ತೆ ಕಲ್ತಿರ್ಬೋದು. ಬಟ್ ಸುಮಾರು ಹೇಳ್ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್
ಯಾರನ್ನ ಮಾತಾಡ್ತಿದ್ರೆ ಈಗ ಯಾರ್ದೋ ಕಾನ್ವರ್ಸೇಷನ್ ಆಗ್ತಿದ್ರೆ ನಾನು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕನ್ವರ್ಟ್ ಮಾಡ್ತಾ ಇದ್ದೆ. ಸೊ ಈ ತರ ಕನ್ನಡ ತುಂಬಾ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅವರು ಕನ್ನಡ ಅಂದ್ರೆ ಅವ್ರ ಆಸಕ್ತಿ ಇದ್ರೆ ತಾನೇ ನಾವ್ ಹೇಳ್ಕೊಡಕ್ಕಾಗೋದು. ಅವ್ರು ಇವಳು ಯಾರು ಗುರುಗಳು ತಲೆ ತಿಂತಾಳೆ ಅಂತ ಅಂದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಅವ್ರದ್ದು ಆಸಕ್ತಿ ಇತ್ತು, ನಾನು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ. ಸೊ ಒಳ್ಳೆ ಬಾಂಡಿಂಗ್ ನನಗೆ ಮಾಳವಿಕಾ ಅವ್ರ ಮೇಲೆ. ಆ್ಯಂಡ್ ಇನ್ನೂ ಒಂದು 8 ಜನ ಇದ್ದಾರೆ ಅವ್ರ ಜೊತೆ ನನಗೆ ನಮ್ಮ ಸೀನ್ಸ್ ಇಲ್ಲ, ಸ್ಕ್ರೀನ್ ಶೇರ್ಸ್ ಇಲ್ಲ. ನಾನು ಮಾಳವಿಕಾ ಜಾಸ್ತಿ ಇರೋದು. ಸೊ ನೋಡಬೇಕು ಆಗಸ್ಟ್ 15ಕ್ಕೆ ಕನ್ನಡ ಚಿತ್ರಮಂದಿರದಲ್ಲಿ ಬರ್ತಾ ಇದೆ ನಿಮ್ಮ ಕನ್ನಡದ ಹುಡುಗಿ. ಸೊ ಅಷ್ಟು ಕನ್ನಡ ಜನತೆ ಅದು ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ನಂಬಿದ್ದೀವಿ. ಫಿಂಗರ್ಸ್ ಕ್ರಾಸ್ಡ್. ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ನಂದು ಸಾಂಗ್ ಕೂಡ ಇದೆ, ಕಾಡದೆ ಹೇಗಿರೋದು. ಶರಣ್ಯ ಶೆಟ್ಟಿ ಅವರ ಹೆಸರೇನು ಸಿನಿಮಾದಲ್ಲಿ? ಜಾನು. ಸೀಕ್ರೆಟ್ ಒಂದು ಸ್ವಲ್ಪ ಬೇರೆ ಟ್ರೈನು ಬಿಟ್ಕೊಟ್ಟಿಲ್ಲ ನಮಗೆ, ಟ್ರೇಲರು ಬಿಟ್ಟಿಲ್ಲ, ಟೀಸರು ಬಿಟ್ಟಿಲ್ಲ. ಬಟ್ ಸ್ಟಿಲ್ ಇದೊಂದು ಹೇಳ್ತಿದ್ದೀನಿ, ಜಾನು. ಈ ಜಾನುವಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲನೂ ಇರಲಿ. ಯಾಕಂದ್ರೆ ಥ್ಯಾಂಕ್ ಯು. ಸೊ ನಿಮ್ಮ ಪ್ರೀತಿ ಸದಾ ಇರಲಿ. ಆ್ಯಂಡ್ ನನ್ನ ಸಾಂಗ್ ಕೂಡ ರಿಲೀಸ್ ಆಗಿದೆ, ಕಾಡದೆ ಹೇಗಿರಲಿ ಅಂತ. ಸೊ ಆನಂದ್ ಆಡಿಯೋದಲ್ಲಿ ಸಾಂಗ್ ಕೂಡ ನೋಡಿ, ರೀಲ್ಸ್ ಮಾಡಿ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು. ಪ್ರೀತಿ ಇರಲಿ. ಶರಣ್ಯ ಶೆಟ್ಟಿ ಅವರು ನಮ್ಮ ಕನ್ನಡದ ಸಖಿ, ಅಂದರೆ ಕೃಷ್ಣ ಪ್ರಣಯ ಸಖಿಯ ನಟಿ. ಮಾತಾಡ್ತಾ ಜರ್ನಿ ಆಯಿತು, ಕಾಫಿ ಆಯಿತು, ಇನ್ನಷ್ಟು ವಿಚಾರಗಳು ಅವರಲ್ಲಿದೆ. ಇನ್ನೊಮ್ಮೆ ಮಾತಾಡಿಸ್ತೀನಿ ಯಾವತ್ತಾರ ಒಂದಿನ. ಮೇಡಮ್ ಸಕ್ಸಸ್ ಮೀಟಲ್ಲಿ ಪಕ್ಕ ಮಾತಾಡಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಇದೇ ಆಗಸ್ಟ್ 15 ಕೃಷ್ಣ ಪ್ರಣಯ ಸಖಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ, ಥಿಯೇಟರಲ್ಲೇ ನೋಡಬೇಕು ಸಿನಿಮಾ ಅಂತ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟರ್ನಲ್ಲೇ ಸಿನಿಮಾ ನೋಡಿ. ನಿಮ್ಮೆಲ್ಲರ ಮನೆ ಮಗ ಗಣೇಶ್ ಅವರು ನಟಿಸಿರುವಂಥ ಸಿನಿಮಾ ಮನೆ ಮಗಳು ಶರಣ್ಯ ಶೆಟ್ಟಿ, ಮಾಳವಿಕಾ ನಾಯರ್, ಮತ್ತೆ ಇನ್ನೂ ಹಲವಾರು ತಂಡ ಎಲ್ಲ ಹೇಳ್ಬೇಕು. ನಿಮ್ಮನೆ ಮಕ್ಕಳು. ಕ್ಲೋಸಿಂಗ್ ಟೈಮ್ ಕೊಡೋಕ್ಕೆ ಸಾಕಾಗದೆ ಇಲ್ಲ, ಟೈಮ್ ಅಷ್ಟು ಜನ ಇದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ. ಸೌತ್ ಟಾಕೀಸ್ ಸಂದೀಪ್ ಶನಿವಾರ ಸಂತೆ. ಇನ್ನೂ ತುಂಬ ಜನ ಜೊತೆ ಬರ್ತೀನಿ, ಕಾಫಿ ಕುಡಿತೀನಿ, ತಿಂಡಿ ತಿಂತೀನಿ. ಜೊತೆಲಿ ನಮ್ಮ ನಾಗೇಶ್ ಚರಣನವರು ಕೂಡ ಇರ್ತಾರೆ, ನಮ್ಮ ವಿಡಿಯೋ ಜರ್ನಲಿಸ್ಟು. ನಮಸ್ಕಾರ. ಬಾಯ್ ನಾಗೇಶ್. ಬಾಯ್.